ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲರಿಗೂ ದೇವರ ನಾಮದಲ್ಲಿ ವಂದನೆಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಸುಮಾರು ಬೆಳಿಗ್ಗೆ 8 ಗಂಟೆಯಿಂದ ನಾನು ಏರ್ಪೋರ್ಟಲ್ಲಿದ್ದೆ. 8 ಗಂಟೆಯಿಂದ 11 ಗಂಟೆವರೆಗೂ ಬುಕ್ಕಿಂಗ್ಗಳು ಬರಲೇ ಇಲ್ಲ. ಓಲಾದಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡೆ. ಸುಮಾರು 11:10ಕ್ಕೆ ನನ್ನ ಸರತಿ ಬಂತು. ಕ್ಯೂ ಪ್ರಕಾರ ಹೋಗ್ಬೇಕಲ್ವ. ಆವಾಗ ನಮಗೆ ಬಂದಿರತಕ್ಕಂಥ ಬುಕ್ಕಿಂಗು ಪ್ರಮೋದ್ ಕುಮಾರ್ ಅಂತ ಹೇಳ್ಬಿಟ್ಟು ಅವರು ರವಿಶಂಕರ್ ಗುರೂಜಿ ಆಶ್ರಮದಲ್ಲಿ ಆಸ್ಪತ್ರೆಯಲ್ಲಿ ಮ್ಯಾನೇಜರು. ನನಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಅವರು ಹಿಂದೂಯಿಂದ ಕನ್ವರ್ಟ್ ಆಗಿರ್ತಕ್ಕಂಥವ್ರು, ನಾನು ಸಹ ಅವನೇ. ಅವರಿಗೂ ಬಹಳ ಸಂತೋಷ ಆಯಿತು. ಅವರಿಗೆ ಕನ್ನಡ ಬರ್ತಾ ಇರಲಿಲ್ಲ, ಹಿಂದಿ ಇಂಗ್ಲೀಷು. ನಾನು ಇಂಗ್ಲೀಷಲ್ಲಿ ಅಷ್ಟಕ್ಕಷ್ಟು ಸ್ವಲ್ಪ ಮಾತಾಡ್ತಾಯಿದ್ವಿ. ತುಂಬ ಆಶ್ಚರ್ಯ. ಯಾಕಪ್ಪ ಅಂದರೆ ಇವತ್ತು ನನ್ನ ಒಂದು ಅದೃಷ್ಟ, ನಾನು ಮಾಡಿರೋದು ಬರೀ 2 ಬುಕ್ಕಿಂಗ್ಸ್ ಅಷ್ಟೇ. 2 ಬುಕ್ಕಿಂಗ್ಸು ಒಬ್ಬ ಸಿಸ್ಟರು ಸಿಕ್ಕರು ನನಗೆ. 2ನೇ ಬುಕ್ಕಿಂಗ್ ಅವರು ತಮಿಳ್ನಾಡು, ಕನ್ನಡ ಮಾತಾಡ್ತಿದ್ರು. ಅವರು ಸಹ ಕನ್ವರ್ಟ್ ಆಗಿರ್ತಕ್ಕಂಥವ್ರೆ. ಅವರು ಒಳ್ಳೊಳ್ಳೆ ಅದ್ಭುತಗಳು ಹೇಳಿದರು. ನನಗೂ ನಡೆದಿರ್ತಕ್ಕಂಥ ಅದ್ಭುತಗಳನ್ನು ನಾನು ಸಹ ಅವ್ರ ಹತ್ರ ಹೇಳಿದೆ. ಆಮೇಲೆ ಪ್ರಮೋದ್ ಕುಮಾರ್ ಬ್ರದರು ಸಹ ಅವರಿಗೆ ಆಗಿರ್ತಕ್ಕಂಥ ಅದ್ಭುತಗಳನ್ನು ಅವರು ವ್ಯಕ್ತಪಡಿಸಿದರು, ಹೇಳಿದರು. ನಾನು ಸಹ ಹೇಳಿದೆ. ತುಂಬ ಸಂತೋಷ ಆಗ್ತಾಯಿದೆ ನನಗೆ. ಯಾಕಪ್ಪ ಅಂದರೆ ನೋಡಿ, ದೇವರು ಎಷ್ಟು ನಮಗೆ ಒಂದು ಅದ್ಭುತ ಮಾಡ್ತಾಯಿದ್ದಾರಲ್ವ. ಇದು ಒಂದು ಅದ್ಭುತನೇ. ಯಾಕಂದರೆ ನಮ್ಮವ್ರು ನಮಗೆ ಸಿಗ್ಬೇಕಂದ್ರೆ ನಮಗೆ ಗೊತ್ತಿರಲ್ಲ ಯಾರು ಬರ್ತಾರೆ ಅಂತ ಹೇಳಿ. ಆದರೆ ನಮಗೆ ಇವತ್ತೇ ಫಸ್ಟ್ ಹಂಗೆ ಆಗಿರೋದು. ನನಗೆ ತುಂಬ ಸಂತೋಷ ಆಯಿತು. ಅವ್ರ ಫೋನ್ ನಂಬರ್ ತಗೊಂಡು, ಅವ್ರ ಅಡ್ರೆಸ್ ತಗೊಂಡು ಅವ್ರು ಬಿಟ್ಟೆ. ಅವ್ರು ನನಗೆ ಊಟ ಮಾಡಿಸಿದ್ರು ಅಲ್ಲಿ ಅವ್ರ ಕ್ಯಾಂಟೀನ್ನಲ್ಲಿ. ತುಂಬ ಚೆನ್ನಾಗಿತ್ತು ಊಟ. ಚಪಾತಿ, ಪಲ್ಯ, ಅನ್ನ, ಸಾಂಬಾರು ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಜೀಸಸ್. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಾಗೂ ಅವರಿಗೂ ದೇವರು ಆಶೀರ್ವದಿಸಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಹಾಗೆ ನಮಗೆ ಇದೇ ರೀತಿ ಒಬ್ಬರಿಗೊಬ್ಬರು ನಮ್ಮವರು ಆಗಿರ್ತಕ್ಕಂಥ ನಮಗೆ ಸಿಕ್ಕರೆ ನಮಗೆ ಒಳ್ಳೊಳ್ಳೆ ವಿಚಾರಗಳು ಬರ್ತವೆ. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಅವ್ರ ಯೂಟ್ಯೂಬ್ ಚಾನಲ್ ಲಿಂಕ್ ಕಳಿಸಿದ್ರು. ನಾನು ಸಬ್ಸ್ಕ್ರೈಬ್ ಆದೆ, ಆಲ್ ಬಟನ್ನು ಒತ್ತಿದೆ. ತುಂಬ ಚೆನ್ನಾಗಿ ಅವರು ಸಹ ಯೂಟ್ಯೂಬಲ್ಲಿ ಅವ್ರ ಮಗ ಚರ್ಚ್ ಒಳಗೆ ಹಾರ್ಮೋನಿಯಮ್ ಅಂದರೆ ಗಿಟಾರ್ ಕ್ಯಾಶಿಯೋ ಬಾರಿಸ್ತಾರೆ. ತುಂಬ ಚೆನ್ನಾಗಿತ್ತು. ಆಮೇಲೆ ಸಿಸ್ಟ್ರು ಸಹ ಅವ್ರ ಮನೆಯವರು ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇದ್ದಾರೆ. ನಾನು ಸಬ್ಸ್ಕ್ರೈಬ್ ಆಗಿದ್ದೇನೆ. ತುಂಬ ನನಗೆ ಸಂತೋಷ ಆಗ್ತಾಯಿದೆ. ನನಗೆ ದೇವರು ಆಶೀರ್ವದಿಸ್ತದೆ. ಇವತ್ತಿನ ದಿನ ನಾನು ನಿಜವಾಗ್ಲೂ ಒಂದು ಅದ್ಭುತ ದಿನ ಅಂತೇಳಿ ಕೇಳಲಿಕ್ಕೆ ತುಂಬ ಖುಷಿ ಪಡ್ತಾ ಇದ್ದೀನಿ. ನಾವು ಏನೇ ಒಂದು ಯಾವುದೇ ರೀತಿ ನಾವು ಇದು ಮಾಡಿದ್ರೂ ನಮಗೆ ಆ ಒಂದು ಏನಂತಾರಲ್ಲ, ಆ ಒಂದು ಚಾನ್ಸ್, ಆ ಒಂದು ಕನ್ನಡದಲ್ಲಿ ಅಂಥ ಒಂದು ನಮಗೆ ಪ್ರಸಂಗ ಸಿಗೋದು ಅಪರೂಪ. ಯಾಕಪ್ಪ ಅಂದರೆ ನಮ್ಮವರೇ ನಮಗೆ ಸಿಗ್ತಾಯಿದ್ರೆ ನಮಗೆ ತುಂಬ ಖುಷಿ ಆಗ್ತೈತೆ. ಯಾಕಂದರೆ ಒಬ್ರಿಗೊಬ್ಬರು ನಾವು ಆ ದೇವರ ವಾಕ್ಯಗಳನ್ನು ಹಂಚ್ಕೊಂಡ್ವಿ. ಅವರು ಯೋಬನು ಬರೆದ ಒಂದನೇ ವಾಕ್ಯದ ಪ್ರಕಾರ ತುಂಬ ಚೆನ್ನಾಗಿ ನನಗೆ ಮನವರಿಕೆ ಮಾಡಿಕೊಟ್ರು. ಹೀಗೆ ಪ್ರತಿಯೊಬ್ಬರಲ್ಲಿಯೂ ಒಂದೊಂದು ರೀತಿ ಇರುತ್ತೆ. ಯಾಕಂದರೆ ನೋಡಿ, ಕೆಲವ್ರ ಮನೆಯಲ್ಲಿ ಅನ್ನ ಇರುತ್ತೆ, ಹಣ ಇರುತ್ತೆ, ಆಸ್ತಿ ಇರುತ್ತೆ, ಅಂತಸ್ತಿರುತ್ತೆ, ಸೈಟ್ಗಳಿರ್ತವೆ, ಬೇಕಾದಷ್ಟು ಇರುತ್ತೆ. ಆದರೆ ಅವ್ರಿಗೆ ಸಂತೋಷ ಇರಲ್ಲ, ನೆಮ್ಮದಿ ಇರಲ್ಲ. ಹೀಗೆ ನಮ್ಮಲ್ಲಿ ತುಂಬ ಒಂದು ಸಂತೋಷ, ನೆಮ್ಮದಿ ಇದೆ, ಎಲ್ಲ ಇದೆ ನಮಗೆ. ಹೌದಾ? ಯಾಕಂದರೆ ನಾವು ದೇವ್ರ ಮಕ್ಕಳಲ್ಲಿ ಯಾವಾಗಲೂ ಅವ್ರು ಯಾವಾಗಲೂ ನೀತಿವಂತರಾಗಿರ್ತಾರೆ. ಹೌದಾ? ಅನೀತಿವಂತರಾಗಿರಲ್ಲ, ಅಜ್ಞಾನಿಗಳಾಗಿರಲ್ಲ. ಅಜ್ಞಾನಿಗಳು ನಮಗಿರೋದು, ಲೋಕದವರು ನಮಗಿರೋದು. ಲೋಕವನ್ನು ಪ್ರೀತಿಸುವವನು ದೇವರನ್ನು ಪ್ರೀತಿಸಲಾರ, ದೇವರನ್ನು ಪ್ರೀತಿಸುವವನು ಲೋಕವನ್ನು ಪ್ರೀತಿಸಲಾರ. ಹಾಗೆ ನಾವು ಲೋಕದವರನ್ನು ಪ್ರೀತಿಸುವುದಕ್ಕಿಂತ ಇಂತಹ ನಮಗೆ ಹೊಸ
ಸಂಬಂಧಗಳು ಹೊಸ ಹೊಸ ನಮಗೆ ಸ್ನೇಹಿತರು, ನಮ್ಮ ವಿಶ್ವಾಸಿಗಳು ನಮಗೆ ದೊರಕಿದಾಗ ನಮಗೆ ತುಂಬ ಸಂತೋಷ ಆಗುತ್ತೆ. ಹಾಗೆ ನಾವು ಲೋಕದವ್ರನ್ನ ಪ್ರೀತಿಸೋದಕ್ಕಿಂತಲೂ ದೇವ್ರ ಹತ್ರ ಇರ್ತಕ್ಕಂಥವ್ರನ್ನ ನಾವು ಪ್ರೀತಿಸೋದು ಒಳ್ಳೇದಂತೇಳಿ ಈ ಮೂಲಕ ನಾನು ಹೇಳ್ತೇನೆ. ಆಮೇನ್. ಅಲೆಲುಯ, ಅಲೆಲುಯ, ಅಲೆಲುಯ.